ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುರು ಪ್ರಾಜೆಕ್ಟ್ ಎವ್ಯಾಲ್ಯೂಯೇಷನ್ ಇದೆ, ನೋಡಬೇಕು ಏನಾಗತ್ತೆ ಅಂತ. ಅಂದರೆ ಇದರಲ್ಲಿ ಫಸ್ಟ್ ಸ್ಟೇಜ್ ಗುರು. 7 ಸೆಮ್ಮಲ್ಲಿ 2 ಸ್ಟೇಜ್ ಅಂತ ತಗೊಂಡ್ರೆ ಇದು ಫಸ್ಟ್ ಸ್ಟೇಜ್ ಬರುತ್ತೆ. ನೆಕ್ಸ್ಟ್ ಸೆಮ್ಮಲ್ಲಿ ಏನಿದೆ ಗೊತ್ತಿಲ್ಲ. ಇದು ಪ್ರಾಜೆಕ್ಟ್ 1 ಫೇಸ್ 1 ಗುರು. ಟೈಟಲ್ ಬಂದು ನೆಕ್ಸ್ಟ್ ಪ್ರಾಜೆಕ್ಟ್ ವರ್ಕ್ ಫೇಸ್ 2 ಅಂತ ಇದೆ. ಇದೇ ಪ್ರಾಜೆಕ್ಟ್ನಾಗ ಗುರು ನೆಕ್ಸ್ಟ್ ಸೆಮ್ಗೂ ಕಂಟಿನ್ಯೂ ಮಾಡ್ತೀವಿ. ಇವತ್ತಿದೆ, ಅದು ಎಂತ ಆಗುತ್ತೋ ಗೊತ್ತಿಲ್ಲ. ಅದೊಂದಿದೆ, ನೋಡಬೇಕು. ಆಲೇ ಟೈಮ್ 9:22, 11 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ ಗುರು. ಆರಾಮ್ಸಾಗಿ ಹೋದ್ರು. ಇವಾಗ ಹೊರಟಿ ಗಾಡಿ ಈ ಕಡೆನೇ ಇದೆ, ಅಲ್ಲೇ ಹೆಲ್ಮೆಟ್ಟು ಇದೆ, ನೋಡ್ತಿರ್ಬೋದು. ಹಂಗೆ ಹೊರಟಿ ಆಮೇಲೆ ನೋಡ್ಬೇಕು ಏನಾಗತ್ತೆ ಅಂತ. ಮತ್ತೆ ಇನ್ನೂ ಬೇಜಾನ್ ಏನೇನೋ ಆಗಿದ್ದೋಗಿರೋ ಅದ್ರ ಬಗ್ಗೆ ನೋಡೋಣ. ಕಾಲೇಜ್ಗೆ ಹೋದ್ಮೇಲೆ ಆದರೆ ಮಾಡ್ತೀನಿ, ಇಲ್ಲ ಏನಾಯಿತು ಅಂತ ಬರುವಾಗ ಹಂಗೆ ಅಪ್ಡೇಟ್ ಕೊಡ್ತೀನಿ ಗುರು. ಒಂದು ಸತಿ ಓದಬೇಕಿತ್ತು, ನಾನು ಓದಕ್ಕೆ ಆಗಲಿಲ್ಲ. ನೋಡೋಣ, ಇವತ್ತರ ಹೋಗೋದಾನ. 2:15 ಬಟ್ ಬೇಗ ಹೋಗ್ತಾ ಇದ್ದೀನಿ. ಒಂಚೂರು ಓದಬೇಕಲ್ಲ, ಸರಿನಾ? ಇನ್ನು ಬಿಡಿ ಗುರು, ಮೋಟೋ ವ್ಲಾಗ್ ಏನು ಬೇಡ, ಡೈರೆಕ್ಟ್ ಕಾಲೇಜ್ಗೆ ಹೋಗ್ಬಿಟ್ಟು ಸಿಗೋಣ. ಟಾಟಾ ಗುರು. ಇವಾಗಷ್ಟೇ ಬಂದಿದ್ದೀನಿ ಗುರು ಕಾಲೇಜ್ಗೆ. ಹೇಳಿದ್ದೆ ಬರ್ತೀನಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಅಂತ. ಇದು 2ನೇ ಸತಿ. ಅವಾಗ ಫೇಸ್ ಕ್ಲಿಯರಾಗಿ ಕ್ಯಾಪ್ಚರ್ ಆಗಿರಲಿಲ್ಲ ಮಾಡ್ತಿರೋದು. ನೋಡಿ, ಇಲ್ಲಿ 11:02 ಆಗಿದೆ ಈಗ ಟೈಮ್ ಬಂದು. ಎಕ್ಸಾಕ್ಟಾಗಿ ಈಗ ಬಂದಿದ್ದೀನಿ. ನೋಡ್ಬೋದು 58.3 ಕಿಲೋಮೀಟರ್ ಓಡಿಸಿದ್ದೀನಿ ಗುರು ಮನೆಯಿಂದ. ಡಿಕ್ಕಿ ಇವಾಗಷ್ಟೇ ತೆಗೆದ. ಲ್ಯಾಪ್ಟಾಪ್ ತೆಗಿಯೋಮ ಅಂತ ನೋಡಿದ್ರೆ ಎಷ್ಟೊತ್ತಿಗೆ ವೀಡಿಯೋ ನೋಡಿದ್ರೆ ಕರೆಕ್ಟಾಗಿ ಆಗಿರಲಿಲ್ಲ. ಇಲ್ಲಿ ನೋಡ್ಬೋದು ಗುರು, ಇನ್ನು ನಾರ್ಮಲಲ್ಲಿ ಹೋದರೆ 100 ಇದೆ, 123, 89, 73. ಅದೇ ನಾನು ಊರಿಗೆ ಹೋಗ್ತೀನಿ ಅಂದರೆ ಮತ್ತೆ 58.3 ಕಿಲೋಮೀಟರ್ ಓಡಿಸ್ಬೇಕು. ಊರಿಗೆ ಹೊಡೆದು ಡೌಟ್ ಇದೆ ಒಂಚೂರು. ಎಫಿಷಿಯನ್ಸಿ ನೋಡಿ ಇವರು 19.2 ಇದೆ. ಆವ್ರೇಜ್ ಸ್ಪೀಡ್ 45, ಟಾಪ್ ಸ್ಪೀಡ್ 79 ಇದೆ. ಇನ್ನೇನಿಲ್ಲ ಗುರು. ಇವಾಗ ನಂದು TCS ಏನಾಗಿದೆ ಅಂದರೆ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆ. ಅದೊಂದು ನಾವು ಹೋಗಿ ಸಾಲ್ವ್ ಮಾಡ್ಕೋಬೇಕು. ಗೊತ್ತಿಲ್ಲ ಅದೇನಾಗುತ್ತೋ ಆಗಲ್ವೋ ಅಂತ. ಕೇಳಿ ನೋಡ್ತೀನಿ, ಏನು ಹೇಳ್ತಲ್ಲ ನೋಡೋಣ. ಅದಿಲ್ಲ ಅಂದರೆ ಗುರು ನಾಳೆ ಇತ್ತು ಟೆಸ್ಟು. ಅದಿಲ್ಲ ಅಂದರೆ ಮಿಕ್ಕಿದ್ನ ಬಂದು ಆರಾಮ್ಸಾಗಿ ಓದ್ಕೋಬೇಕಾಗತ್ತೆ. ಇನ್ನೇನು ಕೆಲಸಗಳಿಲ್ಲ. ನೋಡಬೇಕು. ಈಗ ಹೋಗೋದು PPT ಒಂದು ಎಡಿಟ್ ಹಿಡಿಬೇಕು. ಮತ್ತು ಸಿಲೆಬಸ್ ಕಾಪಿ ಫ್ರೆಂಡ್ ಏನೋ ಕೇಳಿದ, ಅದೊಂದು ಕಳಿಸಿ ನೋಡ್ಬೇಕು ಗುರು. ಅಷ್ಟೇ ಇರೋದು ಕೆಲಸ ಈಗ. ಫಸ್ಟು ಈ ಜರ್ಕಿನ್ ಬಿಚ್ಚಾಕಬೇಕು. ಲ್ಯಾಪ್ಟಾಪ್ ಎತ್ಕೊ ಹೋಗ್ತೀನಿ ಗುರು. ಇಲ್ಲೇ ಡಿಕ್ಕಿಲ್ಲೇ ಇದೆ ಲ್ಯಾಪ್ಟಾಪ್. ಅದನ್ನೊಂದು ಎತ್ಕೊಂಡು ಹೋಗಿ ನೆಕ್ಸ್ಟು ಪ್ರಾಜೆಕ್ಟಿಂದು PPTನ ಕರೆಕ್ಟಾಗಿ ಒಂಚೂರು ಮಾಡಿ ಅದಿನ್ನೂ ಔಟ್ಕಮ್ಸ್ ಹಾಕಬೇಕು. ನೇಮ್ ಏನೋ ಚೇಂಜ್ ಮಾಡಬೇಕು. ಒಂದ್ಸತಿ ಓದಬೇಕು ಗುರು. ನಾನು ಓದಿದ್ರೇನೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನನಗೆ ಕ್ವಶನ್ಗಳು ಜಾಸ್ತಿ ಬರ್ತವೆ. ಹುಡುಗನೊಂದು ಯಾವಾಗ ಓದಿರಲ್ಲ ಅವಾಗ ಓದಿದಾಗ ಯಾರೂ ಕೇಳೋದೇ ಇಲ್ಲ. ಓದಿಸೋದು DI ಲ್ಯಾಬಲ್ಲೂ ಸಹ ಹಿಂಗೆ ಆಗಿತ್ತು. ನಾನು ಫಸ್ಟೇ ಹೋಗಿದ್ದೆ, ನನಗೆ ಎಲ್ಲ ಕ್ವಶನ್ಗೂ ಹೇಳ್ಬಿಟ್ರು, ಏನೂ ಗೊತ್ತಿರಲಿಲ್ಲ. ರಿಪೋರ್ಟ್ಗಳು ನಮ್ಮ ChatGPT, AI, ಬಿಂಗೋ ಅದು ಇದ್ರ ಕೈಲಿ ಮಾಡಿಸಿದ್ದೆ. ನೋಡೋದು ಏನೂ ಗೊತ್ತಿಲ್ಲ. ನಾನು ಬಯಸ್ಕೊಂಡೆ. ಮತ್ತು ನನ್ನ ಬಿಟ್ಟರು ಇನ್ಯಾರಿಗೂ ಕೇಳಿಲ್ಲ ಗುರು. ಅದೊಂದು ಬೇಜಾರಾಯಿತು. ಅಂದರೆ ನಮ್ಮ ಗ್ರೂಪಿಗೆ ಮಾತ್ರ ಕೇಳಿದ್ರು, ಇನ್ನು ಯಾವ ಗ್ರೂಪ್ಗೂ ಏನೇ ಕ್ವಶನ್ಸು ಸಹ ಕೇಳಲಿಲ್ಲ. ನೋಡೋಣ, ಇನ್ನೇನಿಲ್ಲ, ತೋರಿಸ್ಕೊಂಡು ಬರ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ ಗುರು. ನೋಡೋಣ ಏನಾಯಿತು ಅಂತ ಹೇಳ್ತೀನಿ. 100% ಕರೆಕ್ಟ್ ಆಗುತ್ತೆ. 2:30 ಆಲೇ 11 ಆಯಿತು. ಇನ್ನೊಂದು 2 ಅವರ್ಸ್ ಬಿಟ್ಟು ಊಟ ಮಾಡ್ಕೊಂಡು ತಂದಿದ್ದೀನಿ ಬಾಕ್ಸಲ್ಲೇ. ತಿನ್ಕೊಂಡು ಹೋಗ್ಬೇಕಷ್ಟೇ. ನೀಟಾಗಿ ರಿಪೋರ್ಟ್ ಮಾಡಿಬಿಟ್ಟು ನೋಡೋಣ ಇನ್ನೇನು. ಮತ್ತೆ ಅಷ್ಟೇ ಗುರು ಇವತ್ತಿರೋದು ಕೆಲಸ. ನೋಡೋಣ ಸರಿಯಾಗಲಿ ಬ್ರೋ. ಫೈನಲಿ ಅದೆಲ್ಲ ಮುಗಿದು ಕಾಲೇಜಲ್ಲೇ ಇದ್ದೀನಿ ಗುರು. ಇನ್ನೇನು ಹೊಟ್ಟೆ ಹಸೀತಿದೆ. ಪ್ರೆಸೆಂಟೇಷನ್ ನಂಗೆ ಗೊತ್ತಿತ್ತು, ನನಗೆ ಕ್ವಶನ್ಗಳು ಜಾಸ್ತಿ ಬರ್ತವೆ ಅಂತ. ನನಗೆ ಒಂಥರ ಮಾಡಿ ಸ್ಯಾಟಿಸ್ಫೈ ಆಗಿಲ್ಲ. ನೋಡೋಣ ನೆಕ್ಸ್ಟ್ ಸತಿ ಮಾಡುವಾಗ ನೀಟಾಗಿ ಮಾಡುವ. ನನಗೆ ಗೊತ್ತಿತ್ತು ಪೂರ್ತಿ ಓದ್ಕೋಬೇಕಿತ್ತು ಅಂತ, ನಾನೇ ಕರೆಕ್ಟಾಗಿ ಓದಲಿಲ್ಲ. ಅದು ನನ್ನದೇ ತಪ್ಪು. ನೋಡೋಣ ಗುರು. ಅದೇ ಇವತ್ತು ಇಷ್ಟ ಆಯಿತು. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಗತಿ ಇನ್ನೂ ಮಾಡಬೇಕಾಗಿರೋದು ಒಂದೇ ಇರೋದು. ಒಂದು ಸೆನ್ಸಾರ್ನ ಫ್ಯಾಬ್ರಿಕೇಟ್ ಮಾಡ್ತಿದ್ದೀವಿ ಗುರು. ಏರ್ ಸೆನ್ಸರು, ಅಂದರೆ ಏರ್ ಪೊಲ್ಯೂಷನ್ ಬಗ್ಗೆ ಡಿಟೆಕ್ಟ್ ಮಾಡೋಕ್ಕೆ ಒಂದು ಸೆನ್ಸಾರು. ಯಾವ್ದು ಗುರು, ಅಸಿಟೋನು ಮತ್ತು ಇನ್ನೊಂದು ಎಥನಾಲ್ ಏನೋ ಡಿಟೆಕ್ಟ್ ಮಾಡುತ್ತೆ. ಅದೇ ಗುರು ನಮ್ಮ ಮೇಯ್ನ್ ಪ್ರಾಜೆಕ್ಟ್ ಮೋಟಿವು. ಆಮೇಲೆ ಅದು IoT ಇಂಟಿಗ್ರೇಟ್ ಮಾಡಬೇಕು. ಅದು TCS ಹೋಗಿ ಬರೀ ಅಂತ ಅಂದರು. ನೋಡಬೇಕು ಏನಾಗೋದು ಗೊತ್ತಿಲ್ಲ. ಅಲೋ ಮಾಡಿದ್ರೆ ಬರೀತೀನಿ ನಾಳೆ, ಇಲ್ಲ ಅಂದರೆ ಇಲ್ಲ ಗುರು. ಫಸ್ಟು ಹೊಟ್ಟೆ ಹೆವಿ ಹಸಿತಿದೆ. ಹೊಟ್ಟೆ ಏನಾದ್ರು ತಿಂದೆ ಹೋದರೆ ನನಗೆ ಕತಿ ತಲೆಗೆಟ್ಟೋಗುತ್ತೆ. ಅಷ್ಟೊಂದು ಹೊಟ್ಟೆ ಹಸಿತಿದೆ ಗುರು. ಊಟ ಮಾಡಿದೆ, ಅದೇನಿಗೆ ಹೊಟ್ಟೆ ಇಷ್ಟೊಂದು ಹಸಿತಿದೆಯೋ ಗೊತ್ತಿಲ್ಲ ನನಗೆ. ಫಸ್ಟೋಗಿ ಹೊಟ್ಟೆಗೆ ಏನಾದ್ರು ತಿಂದು ಹೊಲ್ದುಬಿಟ್ಟು ನೋಡ್ತೀನಿ. ಇವತ್ತು ಮೈಸೂರಲ್ಲೇ ಇರ್ತೀನಿ ಗುರು. ಊರಿಗೆ ಹೋಗಲ್ಲ. ಹೋದ್ರೂ ಲೇಟ್ ಆಗುತ್ತೆ. ಮತ್ತೆ ನಾಳೆ ಬರಬೇಕು, ಅದೇನಿದೆಯೋ ಇಲ್ವೋ ಅಂತ. ಮತ್ತು ಇದು ಕಿವಿದು ಒಂದು ಸತಿ ಟೆಸ್ಟ್ ಮಾಡಿಸ್ಬೇಕು. ಅದು 9 ಗಂಟೆಗೆ ಬನ್ನಿ ಅಂತೂ ಬರೋಕ್ಕಾಗಲಿಲ್ಲ. ನೋಡೋಣ ಇವಾಗ ಹೋಗಿ ಏನಾದ್ರು ಮಾಡೋಣ.
ಸರಿ ಗುರು, ಈ ಒಂದು ವ್ಲಾಗ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಡೈಲಿ ಹಿಂಗೆ ಮಾಡ್ಲಾ ಗುರು, ಅದನ್ನೂ ಸಹ ಕಾಮೆಂಟ್ ಮಾಡಿ. ಸೌಂಡ್ ಇದೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೈಕ್ದು. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗೈಸ್. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.